ಪಂಚರಾಜ್ಯಗಳ ರಿಸಲ್ಟ್ ಅಪ್ಡೇಟ್ಸ್ಗಳನ್ನ ನಾವು ನೋಡ್ತಾ ಇದ್ವಿ, ಯಾವ ಸ್ವರೂಪದಲ್ಲಿ ಈ ಬಾರಿ ರಿಸಲ್ಟ್ ಇದೆ ಅಂತೇಳಿ. ಇಲ್ಲಿ ತಮಿಳುನಾಡಿನಲ್ಲಿ ಈಗ ಒಂದು ದೊಡ್ಡ ಪೈಪೋಟಿ ನಡೀತಿದೆ, ತೀವ್ರ ಪೈಪೋಟಿ ನಡೀತಾ ಇದೆ. ಅದೇನಂತ ಹೇಳಿದ್ರೆ ನಂಬರ್ 2 ಪೊಸಿಷನ್ ಯಾರು ಅಂತೇಳಿ DMKನ ಅಣ್ಣಾ DMKನ 62 64ಕ್ಕೆ ಬಂದು ನಿಂತಿದೆ. ಈಗ DMK 70ರವರೆಗೆ, ಅಣ್ಣಾ DMK 70ರವರೆಗೆ ಹೋಗಿದ್ದು, ಅದು ಕೆಳಗಡೆ ಬರ್ತಾ ಇದೆ. DMK 50 52ರಲ್ಲಿ ಇದ್ದಿತ್ತು, ಈಗ ಅದು 62ರವರೆಗೆ ಬಂದಿದೆ. ಅಂತಿಮ ರಿಸಲ್ಟಲ್ಲಿ ಎಲ್ಲಿ ಬಂದು ನಿಲ್ತಾರೆ ಅಂತ ನೋಡಬೇಕು. ಮೊದಲ ಪ್ರಯತ್ನದಲ್ಲಿ ಅಧಿಕಾರದ ಚುಕ್ಕಾಣಿಯ ಹತ್ತಿರಕ್ಕೆ ಬಂದು ನಿಂತಿದ್ದಾರೆ ಈಗಾಗಲೇ TVKಯ ವಿಜಯ್. ಅತಿದೊಡ್ಡ ಪಕ್ಷವಾಗಿ TVK ಹೊರಹೊಮ್ಮಿದೆ. 112 ಸೀಟ್ಗಳವರೆಗೆ ಮುನ್ನಡೆ ಬಂತು. ಆದರೆ ಅದಿವಾಗ ಸದ್ಯಕ್ಕೆ 108 ಸೀಟ್ಗಳಿಗೆ ಸೀಮಿತ ಆಗಿದೆ. ಒಟ್ಟು 10 ಸೀಟ್ಗಳ ಶಾರ್ಟೇಜ್. ಸಿಂಪಲ್ ಮೆಜಾರಿಟಿಗೆ ಇಂಥ 10 ಸೀಟ್ ದೂರದಲ್ಲಿದ್ದಾರೆ. ವಿಜಯ್ ಫ್ಯಾನ್ಸ್, ಕಾರ್ಯಕರ್ತರು ಸಹಜವಾಗಿದೆ ದೊಡ್ಡ ಮಟ್ಟದ ಸಂಭ್ರಮದಲ್ಲಿದ್ದಾರೆ. ಮತ್ತು ತಮಿಳುನಾಡಿನಲ್ಲಿ ಒಂದು ಈ ಅಂಡರ್ ಕರೆಂಟ್ ಅನ್ನುವಂಥ ರಾಜಕೀಯದಲ್ಲಿ ಏನು ಬಳಸ್ತೀವಿ, ಆ ಅಂಡರ್ ಕರೆಂಟ್ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅನ್ನೋದಕ್ಕೆ ವಿಜಯ್ ಅವರ ಈ ಒಂದು ಗೆಲುವು ಒಳ್ಳೆಯ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುತ್ತದೆ. ತಮಿಳಿನ ಜನ ಚಿತ್ರಪ್ರೇಮಿಗಳಿದ್ದಾರೆ, ಅವರು ಸಿನಿಮಾದ ಜೊತೆಗೆ ತಮ್ಮನ್ನು ಬಹಳ ಹತ್ತಿರದಲ್ಲಿ ಕನೆಕ್ಟ್ ಮಾಡ್ಕೊಳ್ತಾರೆ. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಜನನಾಯಕನ್ ಸಿನಿಮಾದ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಿಲೀಸ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ವಿಜಯ್ ಅವರಿಗೆ. ಆದರೆ ಈಗ ಅವರ ಮನೆ ಮಂದಿ ಎಲ್ಲರೂ ವಿಜಿಲ್ ಹೊಡಿತಾ ಇದ್ದಾರೆ, ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ, ವಿಜಿಲ್ ಹೊಡಿತಿದ್ದಾರೆ, ಈ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಗಳಲ್ಲೂ ಕೂಡ ವಿಜಿಲ್ ಹೊಡೆಯೋದಕ್ಕಾಗಿ ಬಿಗಿಲನ್ನು ಇಟ್ಕೊಂಡು ವಿಜಿಲ್ ಹೊಡಿತಾ ಇರುವಂಥ ನಾವು ನೋಡ್ತಾ ಇದ್ವಿ. ಅಷ್ಟು ಖುಷಿ, ಅಷ್ಟು ಸಂಭ್ರಮ ಅವರ ಮನೆ ಮಂದಿಗೆ ಮಾತ್ರ ಅಲ್ಲ, ಬಹುಶಃ ತಮಿಳುನಾಡಿನ ಎಲ್ಲ ಭಾಗಗಳಲ್ಲೂ ಕೂಡ ಈ ರೀತಿಯಾದಂತಹ ಖುಷಿ ಸಂಭ್ರಮ ಇದ್ದೇ ಇದೆ. ಬಹಳಷ್ಟು ಪ್ರಣಾಳಿಕೆಯಲ್ಲಿ ಅವರು ಘೋಷಣೆಗಳನ್ನು ಮಾಡಿದ್ದಾರೆ ವಿಜಯ್ ಅವರು ಕೂಡ. ಆದರೆ ಅವರ ಚುನಾವಣಾ ವೈಖರಿನೇ ವಿಶಿಷ್ಟ ರೂಪದಲ್ಲಿ ಶುರುವಾಯಿತು. ರ್ಯಾಲಿಗಳನ್ನು ಮಾಡಿದರು. ಆದರೆ ಕರೂರಿನಲ್ಲಿ ಸ್ಟ್ಯಾಂಪೇಡ್ ಆದ ನಂತರ ಆ ರೀತಿಯಂಥ ರ್ಯಾಲಿಗಳಿಗೆ ಅಲ್ಲಿನ DMK ಸರ್ಕಾರ ಅವಕಾಶವನ್ನು ಮಾಡಿಕೊಡಲಿಲ್ಲ. ಇದರಿಂದಾಗಿ ಅವರು ಪುದುಚೇರಿಯಲ್ಲೇ ಆಗಲಿ ಅಥವಾ ವಿಶೇಷವಾಗಿ ತಮಿಳುನಾಡಿನ ಕೆಲವು ಜಿಲ್ಲೆಗಳಲ್ಲೂ ಕೂಡ ಪ್ರಚಾರ ಮಾಡೋದಕ್ಕೆ ಆಗಲಿಲ್ಲ. ಆದರೆ ನಂತರ ದಿವಸಗಳಲ್ಲಿ ತನ್ನ ಚುನಾವಣೆಯ ಪ್ರಕ್ರಿಯೆಯನ್ನು, ತನ್ನ ಕಮ್ಯುನಿಕೇಷನ್ನ ನೇರವಾಗಿ ಜನರ ಜೊತೆಗೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇವತ್ತು ಜನರ ವಿಶ್ವಾಸವನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಚರ್ಚೆಯನ್ನು ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಬ್ರಿಜೇಶ್ ಕಾಳಪ್ಪ ಅವರೀಗ ಜಾಯ್ನ್ ಆಗಿದ್ದಾರೆ. ಬ್ರಿಜೇಶ್ ಅವರು ಈ ಬಾರಿ ಕೇರಳದ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನ ಕಮ್ಯುನಿಕೇಷನ್ ವಿಂಗನ್ನು ನೋಡ್ಕೊಳ್ತಾ ಇದ್ರು. ಬ್ರಿಜೇಶ್, ಕಂಗ್ರ್ಯಾಚುಲೇಷನ್ಸ್. ಕೇರಳದ ಜವಾಬ್ದಾರಿಯಲ್ಲಿ ಯಶಸ್ಸು ಕಂಡಿದ್ದೀರಿ, ಉಳಿದ ಕಡೆಗಳಲ್ಲೆಲ್ಲ ಸೋತಿದ್ದೀರಿ. ಆದರೆ ಕೇರಳದ ಬಗ್ಗೆ ಕಂಗ್ರ್ಯಾಚುಲೇಷನ್ಸ್. ಏನು ಕೆಲಸ ಮಾಡಿದೆ ಕೇರಳ ನಿಮಗೆ? ಯಾಕೆ ನೀವು ಒಂದು ಪೋಸ್ಟ್ ಮಾಡಿದ್ದನ್ನು ಗಮನಿಸಿದ್ವಿ, ವಿಶೇಷವಾಗಿ ಪಿಣರಾಯಿ ವಿಜಯನ್ ಅವರನ್ನ ಟೀಕಿಸಿ. ಅವರು ಕೂಡ ತನ್ನ ವ್ಯಕ್ತಿತ್ವವನ್ನು ವಿಜೃಂಭಿಸಿಕೊಳ್ಳುವಂಥ ಒಂದು ಚಾಳಿ ಜಾಸ್ತಿ ಆಗಿದೆ, ಆ ಕಾರಣ ಇದು ನಮಗೆ ಪ್ಲಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ. ಯಾವ ರೀತಿಯಾಗಿ ನೀವು ಅದನ್ನು ಅಂದಾಜಿಸಿದ್ರಿ ಅಲ್ಲಿಯ ಚುನಾವಣೆಯನ್ನು? ನೋಡಿ, ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿದು MLAಗಳು ಅಂದರೆ CPM MLAಗಳು ಅವ್ರ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ಎಷ್ಟು ಕಾಣಿಸ್ಲಿಲ್ಲ ನಮಗೆ. ಬಟ್ ಪಿಣರಾಯಿ ವಿಜಯನ್ ವಿರುದ್ಧ ತುಂಬ ಆ್ಯಂಟಿ ಇನ್ಕಂಬೆನ್ಸಿ ಕಾಣಿಸ್ತಾ ಇತ್ತು. ಬಟ್ ಇವರು LDFನವ್ರು ಏನು ತಪ್ಪು ಮಾಡೋರು ಅಂತ ಹೇಳಿದ್ರೆ ಅವ್ರನ್ನೇ ಹೆಚ್ಚಾಗಿ ಬಿಂಬಿಸ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಪಕ್ಷದ ಒಳಗಡೆ ಅಂದರೆ ಆಂತರಿಕ ಯಾರವರ ಪೈಪೋಟಿಯಲ್ಲಿ ಇದ್ದಂಥವ್ರನ್ನ ಅವರು ಸ್ವಲ್ಪ ದೂರ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಇವರು ಒಂದು ಹೆಜ್ಜೆ ಮೇಲೆ ಅಂತ ತೋರಿಸ್ಕೊಳ್ಳೋದಕ್ಕೆ ಸುಮಾರು 200 ಕೋಟಿಯಷ್ಟು ಖರ್ಚು ಮಾಡಿರಬೇಕು. ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಭಾಗದಲ್ಲೂ ಎಲ್ಲೆಲ್ಲೂ ದೊಡ್ಡ ಹೋರ್ಡಿಂಗ್ ಬರೀ ಪಿಣರಾಯಿ ವಿಜಯನ್. ಇದು ಸೇಮ್ ಸಮಸ್ಯೆ ಮೋದಿಯವ್ರ ಜೊತೆ ಇದೆ. ಸೊ ನಾನು ಅಲ್ಲಿ ಇದು ಕೇರಳದಲ್ಲಿ ಕೂಡ ಹೇಳಿದ್ದು, ನಾನು ಹೀ ಈಸ್ ಕೇರಳಾಸ್ ಮೋದಿ ಅಂತ. ಅದು ಆ್ಯಕ್ಚುಲಿ ಕ್ಯಾಚ್ ಆಯ್ತದು, ಕೇರಳಾಸ್ ಮೋದಿ ಅಂತ. ಆಮೇಲೆ ಅಲ್ಲಿ ಆ ವಿಜೃಂಭಣೆ, ಒಬ್ಬ ವ್ಯಕ್ತಿನ ಹೀಗೆ ವಿಜೃಂಭಿಸೋದು ಅದು ಕೇರಳದ ಜನ ಇಷ್ಟಪಡೋದಿಲ್ಲ. ಆಮೇಲೆ ನನ್ನ ಲೆಕ್ಕದಲ್ಲಿ ಇವಾಗ ಭಾರತದ ಜನ ಕೂಡ ಇಷ್ಟಪಡೋದಿಲ್ಲ. ಮುಂದಿನ ದಿನಗಳಲ್ಲಿ ಮೋದಿ ಸಾಹೇಬ್ರಿಗೂ ಸೇಮ್ ಆತಂಕ ಕಾದಿದೆ. ಸೊ ಇದು ಯಾವತ್ತೂ ಕೂಡ ಯಾವುದೇ ವ್ಯಕ್ತಿ ತಮ್ಮ ಒಂದು ಹತೋಟಿಯಲ್ಲಿರಬೇಕಾಗುತ್ತೆ. ಅದು ಮೀರಿದಾಗ ಖಂಡಿತವಾಗ್ಲೂ ಜನ ಒಂದಲ್ಲ ಒಂದಿನ ಅವ್ರಿಗೆ ಸರಿಯಾದ ಬುದ್ಧಿ ಕಳಿಸ್ತಾರೆ. ನೀನು ತುಂಬ ಜಾಸ್ತಿ ಹಾರಾಡ್ತಿದ್ಯಾ, ಎಲ್ಲಿರಬೇಕು ಇರು ಅನ್ನೋಂಥದ್ದು ಒಂದು ಮೆಸೇಜ್ ಖಂಡಿತವಾಗ್ಲೂ ಕೇರಳದ ಜನ ತೋರಿಸಿದ್ದಾರೆ. ಮುಂದಕ್ಕೆ ಸಂಪೂರ್ಣ ಕೇರಳ ಜನ ಹಂಗೆ ತೋರಿಸಿದ ದಿವಸನೇ ಇದು ಪಶ್ಚಿಮ ಬಂಗಾಳದ ಜನ ಅವ್ರಿಗೆ 191 ಸೀಟ್ಗಳಲ್ಲಿ ಮುನ್ನಡೆಯನ್ನು ಅಲ್ಲ, ಇವರು ಅಲಯನ್ಸ್ ಇತ್ತಲ್ಲ ಭಾರತೀಯ ಜನತಾ ಪಕ್ಷ, ಅಲ್ಲಿ ಒಬ್ಬೊಂಟಿಗರಲ್ಲಿ ಹೋಗಲಿಲ್ಲ. ಅಲ್ಲಿ ಅಲಯನ್ಸ್ ಪಾರ್ಟ್ನರ್ ಇತ್ತು ಅವ್ರಿಗೆ ಭಾರತೀಯ ಜನತಾ ಪಕ್ಷಕ್ಕೆ. ಆ ಕಾರಣದಿಂದ ಈ ಮಟ್ಟಕ್ಕೆ ಅವ್ರಿಗೆ ಒಂದು ದೊಡ್ಡ ಮೆಜಾರಿಟಿ ಸಿಕ್ಕಿದೆ.